ಆಕಾಶವಾಣಿ ಯುವವಾಣಿ. ಯುವ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂದರೆ ನ್ಯಾಷನಲ್ ಸ್ಪೇಸ್ ಡೇ ಸಂಬಂಧವಾಗಿ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಈ ಕುರಿತು ಮಾತುಕತೆ ಕೇಳೋಣ. ಭಾಗವಹಿಸುತ್ತಾರೆ ಕಾವ್ಯಶ್ರೀ ಆರ್ ರಾವ್, ಎಆರ್ ಕೌಸಲ್ಯ ರಘುರಾಮ್ ಮತ್ತು ಚರಣ್ ಎಚ್ಎನ್. ನಡೆಸಿಕೊಡುತ್ತಾರೆ ಅಮೋಘ ವರ್ಷ ಎನ್. ಕೇಳುಗರಿಗೆಲ್ಲ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂಬಂಧವಾಗಿ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಕುರಿತು ಒಂದು ಮಾತುಕತೆಯನ್ನು ಕೇಳೋಣ. ಇದರಲ್ಲಿ ನನ್ನ 3 ಜನ ಸ್ನೇಹಿತರು ಭಾಗವಹಿಸಲಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯಶ್ರೀ ಆರ್ ರಾವ್. ನಾನು ಪ್ರಸ್ತುತ ಮೈಸೂರಿನ ಮಹರ್ಷಿ PU ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನೊಬ್ಬ ಹಾಡುಗಾರ್ತಿ. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಎಲ್ಲ ರೀತಿಯ ಹಾಡುಗಳನ್ನು ನಾನು ಹಾಡ್ತೀನಿ. ಹಾಗೆ ನಾನು ಕನ್ನಡ ಪುಸ್ತಕಗಳನ್ನು ಓದ್ತೀನಿ ಮತ್ತು ಪ್ರಕೃತಿಯ ಜೊತೆ ತುಂಬಾ ಸಮಯನ ಕಳೆಯುವಂಥ ಒಂದು ಹವ್ಯಾಸನ ನಾನು ಬೆಳೆಸ್ಕೊಂಡಿದ್ದೀನಿ. ಎರಡನೇದಾಗಿ ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಚರಣ್ ಎಚ್ಎನ್ ಅಂತ. ನಾನು ಪದವಿಯನ್ನು ಯುವರಾಜಾಸ್ ಕಾಲೇಜಲ್ಲಿ ಮುಗಿಸಿ ಈಗ ಮಾಸ್ಟರ್ಸ್ ಇನ್ ಕೆಮಿಸ್ಟ್ರಿ ಮಾಡ್ತಾ ಇದ್ದೇನೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ಹಾಗೆ ನನ್ನ ಹವ್ಯಾಸಗಳು ಬಂದು ಪುಸ್ತಕಗಳನ್ನು ಓದುವಂಥದ್ದಾಗಿರ್ಬೋದು, ಹಾಡುಗಳನ್ನು ಕೇಳುವಂಥದ್ದಾಗಿರ್ಬೋದು, ಮತ್ತು ಕೆಲವೊಂದಷ್ಟು ನಾಟಕಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಕೌಸಲ್ಯ. ನಾನು ಮೈಸೂರು ಯೂನಿವರ್ಸಿಟಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್. ನಾನು ಹಾಡ್ತೀನಿ ಮತ್ತು ಶಾಸ್ತ್ರೀಯ ನೃತ್ಯ ಕಲಿತಾ ಇದ್ದೀನಿ. ಹಾಗೆ ಪೇಂಟಿಂಗ್ ಮಾಡ್ತೀನಿ, ಕವನಗಳನ್ನು ಬರೆಯೋದು, ಆರ್ಟಿಕಲ್ ಬರೆಯೋದು ನನ್ನ ಹವ್ಯಾಸ. ಮತ್ತು ನಾನು ಅಮೋಘ ವರ್ಷ ಎನ್. ನಾನು ಭಾರತೀಯ ಖಗೋಳ ಭೌತ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸ ಶಾಸ್ತ್ರೀಯ ಸಂಗೀತ ಕೇಳೋದು ಮತ್ತು ವಿವಿಧ ರೀತಿಯ ಶಾಸ್ತ್ರೀಯ ಸಂಗೀತಗಾರರನ್ನ ಇಂಟರ್ವ್ಯೂ ಮಾಡೋದು. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ 23 ಆಗಸ್ಟ್ 2023 ಭಾರತ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಇಳಿದು ಭಾರತದ ಬಾಹ್ಯಾಕಾಶದ ಪ್ರಯತ್ನದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿತು. ಇದರ ಸಂಬಂಧವಾಗಿ ಭಾರತ ಸರ್ಕಾರವು ಈ ವರ್ಷದಿಂದ ಅಂದರೆ 23 ಆಗಸ್ಟ್ 2024 ಆಗಸ್ಟ್ 23 ನ್ಯಾಷನಲ್ ಸ್ಪೇಸ್ ಡೇ ಅಂದರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು, ಪ್ರತಿ ವರ್ಷವೂ ಒಂದೊಂದು ಥೀಮ್ಗಳನ್ನು ಕೊಡಲಾಗುತ್ತದೆ. ನ್ಯಾಷನಲ್ ಸ್ಪೇಸ್ ಡೇ 2024 ಇದರ ಥೀಮ್ ಟಚಿಂಗ್ ಲೈವ್ಸ್ ವೈಲ್ ಟಚಿಂಗ್ ದ ಮೂನ್, ಇಂಡಿಯಾಸ್ ಸ್ಪೇಸ್ ಸಾಗಾ. ಅಂದರೆ ನಾವು ಇಲ್ಲಿವರೆಗೆ ಬಾಹ್ಯಾಕಾಶದಲ್ಲಿ ಏನೇನನ್ನು ಸಾಧನೆ ಮಾಡಿದ್ದೇವೋ ಇದನ್ನು ಜನರಿಗೆ ತಲುಪಿಸುವುದು ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಈ ವರ್ಷದ ನ್ಯಾಷನಲ್ ಸ್ಪೇಸ್ ಡೇಯ ಉದ್ದೇಶ. ಚರಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಹ್ಯಾಕಾಶಕ್ಕೆ ನಮಗೆ ಹೋಗಕ್ಕೆ ಮೊದಲು ಬೇಕಾಗಿರುವಂಥದ್ದು ರಾಕೆಟ್. ಈ ರಾಕೆಟ್ ವರ್ಕ್ ಆಗೋದು ಪ್ರಿನ್ಸಿಪಲ್ಸ್ ಆಫ್ ಫಿಸಿಕ್ಸ್ ಮೇಲೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋದಾದ್ರೆ. ಖಂಡಿತವಾಗ್ಲೂ ರಾಕೆಟ್ಸ್ ಅಂತ ಹೇಳೋದಾದ್ರೆ, ಹೇಗೆ ನಾವು ಪ್ರತಿಯೊಂದು ಜೀವಿಗಳಲ್ಲಿ ಹಾರ್ಟ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಹಾಗೆ ಯಾವುದೇ ಒಂದು ಉಡಾವಣೆಗಳು ನಡಿಬೇಕು ಅಂತ ಹೇಳಿದ್ರೆ ಐ ಥಿಂಕ್ ದ ರಾಕೆಟ್ಸ್ ಇಸ್ ದ ಹಾರ್ಟ್ ಆಫ್ ದ ಸ್ಪೇಸ್ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ರಾಕೆಟ್ ಒಂದು ವೆಹಿಕಲ್. ಮುಖ್ಯವಾಗಿ ನಮಗೆಲ್ಲ ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ವಾಹನ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಒಂದಿರುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿರುತ್ತೆ ಅದನ್ನ ದಾಟ್ಕೊಂಡು ಆ ವೆಹಿಕಲ್ಸ್ ಹೋಗಬೇಕಾಗಿರುತ್ತೆ. ಆ ಥರ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರನ್ನು ನಮ್ಮ ಭೂಮಿಯ ಮೇಲೆ ಒಂದಷ್ಟು ನಾವು ಫೀಲ್ ಮಾಡ್ಬೋದು. ಅದೇ ಭೂಮಿಯನ್ನು ದಾಟಿ ಆಚೆಗೆ ಹೋದಾಗ ಈ ಪ್ರೆಷರ್ ಏನಾಗಿರುತ್ತೆ, ಅಥವಾ ಆ ಸ್ಪೇಸಲ್ಲಿ ಇರುವಂತಹ ಪ್ರೆಷರಿಂದ ರಾಕೆಟ್ಸ್ಗೆ ಏನಾಗಬಹುದು, ಈ ವೆಹಿಕಲ್ಸ್ಗೆ ಏನಾಗಬಹುದು ಅಂತ ನೋಡೋದಾದ್ರೆ ಯಾವುದೇ ಒಂದು ಪ್ರೆಷರ್ ಕೂಡ ಅದಕ್ಕೆ ಅಫೆಕ್ಟ್ ಆಗೋದಿಲ್ಲ. ಎಲ್ಲ ಪ್ರೆಷರ್ಗಳನ್ನು ಹೊರತುಪಡಿಸಿ ಅದು ಉಡಾವಣೆ ಆದ ನಂತರ ಅದು ತನ್ನ ಗೋಲನ್ನು ರೀಚ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದ ರಾಕೆಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ನಾವು ಇನ್ನೊಂದು ಅಂಶ ಗಮನಿಸಬಹುದು. ನಾವು ಯಾವುದೇ ರಾಕೆಟ್ ನ ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ನ್ಯೂಟನ್ಸ್ ಲಾ, ಎಸ್ಪೆಷಲಿ ನ್ಯೂಟನ್ಸ್ ಥರ್ಡ್ ಲಾ ಅನ್ನ ಉಪಯೋಗಿಸ್ಕೊಳ್ತೀವಿ.
ಇನ್ನು ನಮಗೆ ಮತ್ತು ಚಂದ್ರನಿಗೆ ಇರುವಂತಹ ದೂರ 3,84,000 ಕಿಲೋಮೀಟರ್. ಭೂಮಿಗೆ ಪಕ್ಕದಲ್ಲೇ ಇರುವಂತಹ ಅನುಭವ ಆದ್ರೂ ಕೂಡ ಚಂದ್ರ ಆಕಾಶದಲ್ಲಿ ನೋಡಿದ ತಕ್ಷಣ ನಮಗೆ ಇಂಥದೇ ಗಾತ್ರ ಅಂತ ಗೊತ್ತಾಗೋದಿಲ್ಲ. ಆದರೆ ಅದನ್ನ ನಾವು ಗಾತ್ರ ಹೇಗೆ ಅಳಿಬೋದು ಅನ್ನೋದಕ್ಕೆ ಹಲವಾರು ಪ್ರಯೋಗಗಳು ನಡೆದಿದೆ. ಚಂದ್ರನ ದ್ರವ್ಯರಾಶಿ ಆಲ್ಮೋಸ್ಟ್ ಭೂಮಿಯ 1.2% ಇದ್ದು ಮತ್ತೆ ತ್ರಿಜ್ಯ ಭೂಮಿಯ ಕಾಲ್ ಭಾಗ ಇದೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇನ್ನು ಚಂದ್ರನ ಕಡೆಗೆ ನಾವು ಹೋಗಬೇಕಾದ್ರೆ ಅಥವಾ ಯಾವುದೇ ಒಂದು ಸ್ಪೇಸ್ ಮಿಷನ್ ಅನ್ನ ರಾಕೆಟ್ ಅಲ್ಲಿ ಕಳಿಸ್ಬೇಕಾದ್ರೆ ನಮಗೆ ಹಲವಾರು ರೀತಿಯಾದಂತಹ ಸಾಫ್ಟ್ವೇರ್ಗಳು ಬೇಕಾಗತ್ತೆ, ಎಲೆಕ್ಟ್ರಾನಿಕ್ಸ್ ಬೇಕಾಗತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕಾವ್ಯೇಶ್? ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತಿನ ಆಧುನಿಕ ಡಿಜಿಟಲ್ ಕಂಪ್ಯೂಟರ್ಗಳು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪ್ರಮುಖವಾದಂತಹ ಪಾತ್ರನ ವಹಿಸಿದೆ. ಕಂಪ್ಯೂಟರ್ ಇಲ್ಲದೆ ಇರೋಂಥ ಯಾವುದೇ ಫೀಲ್ಡ್ ಇಲ್ವೇ ಇಲ್ಲ ಅಂತಾನೆ ನಾನು ಹೇಳ್ಬೋದು. ಬಾಹ್ಯಾಕಾಶ ನೌಕೆ ವಿನ್ಯಾಸ, ಸಿಮ್ಯುಲೇಷನ್ ಮತ್ತು ಮಿಷನ್ ನಿಯಂತ್ರಣ, ಬಾಹ್ಯಾಕಾಶ ನೌಕೆಯಿಂದ ಉತ್ಪತ್ತಿಯಾಗುವ ದತ್ತಾಂಶಗಳ ಸಂಗ್ರಹಣೆ ಮತ್ತು ಪ್ರಕ್ರಿಯೆ ಇತ್ಯಾದಿ ಕೆಲಸಗಳಿಗೆ ಕಂಪ್ಯೂಟರ್ ಬಹಳಷ್ಟು ಸಹಕಾರಿಯಾಗಿದೆ. ಆಮೇಲೆ ಬಾಹ್ಯಾಕಾಶದಲ್ಲಿ ಕಂಪ್ಯೂಟರ್ಗಳ ವಿವಿಧ ಬಳಕೆಗಳು ಈ ರೀತಿ ಇದೆ. ವೆದರ್ ಫೋರ್ಕಾಸ್ಟಿಂಗ್ ನಾವೇನ್ ಹೇಳ್ತೀವಿ, ಹವಾಮಾನ ಮುನ್ಸೂಚನೆ ಇರ್ಬೋದು, ಸ್ಪೇಸ್ ಕ್ರಾಫ್ಟ್ ಮತ್ತೆ ಖಗೋಳಶಾಸ್ತ್ರದಲ್ಲಿ ಕಂಪ್ಯೂಟರ್ಗಳು, ಹಾಗೆ ಬಾಹ್ಯಾಕಾಶ ವಿಮಾನಯಾನ, ಬಾಹ್ಯಾಕಾಶ ಛಾಯಾಗ್ರಹಣ, ಬಾಹ್ಯಾಕಾಶದಲ್ಲಿ ರೋಬೋಟಿಕ್ಸ್ ಇವತ್ತಿನ ದಿನ ಬಹಳಷ್ಟು ಪ್ರಸಿದ್ಧಿ ಪಡ್ಕೊಂಡಿರುವಂತಹ ಒಂದು ವಿಷಯ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಮತ್ತೆ ಡೇಟಾ ಸೈನ್ಸ್, ಇದೆಲ್ಲದಕ್ಕೂ ಕೂಡ ನಾವು ಕಂಪ್ಯೂಟರ್ ಬಳಕೆನ ಮಾಡ್ತೀವಿ. ಥ್ಯಾಂಕ್ ಯು. ಇನ್ನು ಈ ಕಂಪ್ಯೂಟರ್ ಸೈನ್ಸ್ ಮುಂದುವರೆದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಆಗಿ ಕೂಡ ದಾಪುಗಾಲಿಡ್ತಿರೋದು ನಮಗೆ ಗೊತ್ತೇ ಇದೆ. ಇದ್ರ ಬಗ್ಗೆ ಕೌಶಲ್ಯ ನೀವೇನು ಹೇಳ್ತೀರಾ? ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ರಾಕೆಟ್ ಸೈನ್ಸ್ ಒಳಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಈಗ ಇರೋಂಥ ತಂತ್ರಜ್ಞಾನನ ಉಪಯೋಗಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಸಾಧನೆಯತ್ತ ಭಾರತ ಮುಂದುವರಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಕೆಲವೊಂದು ವಿಷಯದಲ್ಲಿ ಅಪೋಸ್ ಮಾಡ್ತಾ ಇದ್ದಾರೆ AI ನ, ಬಟ್ ಇದನ್ನ ಸದುಪಯೋಗ ಮಾಡಿಕೊಳ್ಳುವಂತ ಅನೇಕ ವಿಷಯಗಳು ಈ ರಾಕೆಟ್ ಸೈನ್ಸ್ ಅಲ್ಲಿ ಒಳಗೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಈಗ ಕಂಪ್ಯೂಟರ್ಗಳನ್ನ ಬೆಳೆಸ್ತಾ ಇದ್ದಾರೆ, ಆದ್ರೆ ಕೆಲವೊಂದು ಅಲ್ಲಿ ನಡೀತಕ್ಕಂಥ ಅಂಶಗಳನ್ನ ನಾವು ಈಗ ಆಲ್ರೆಡಿ ಟೆಕ್ನಾಲಜಿಕಲಿ ಮುಂದೆ ವರ್ದಿದೀವಿ, ಬಟ್ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸ್ಕೊಂಡು ಸಹ ಇನ್ನು ಹೆಚ್ಚಿನ ಅಲ್ಲಿ ನಡೀತಕ್ಕಂಥ ವಿಷಯವನ್ನ ತಿಳಿದುಕೊಳ್ಬೋದು, ಅಥವಾ ರಾಕೆಟ್ ಸೈನ್ಸ್ ನಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಈ ಟೆಕ್ನಾಲಜಿ ಮೂಲಕ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮೆಷಿನ್ ಲರ್ನಿಂಗ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅಂದ್ರೆ ನಾವು ಹೇಗೆ ಪ್ರೋಗ್ರಾಮಿಂಗ್ ನ ಕೊಟ್ಟಾಗ ಆ ಮೆಷಿನ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ರೆಸ್ಪಾನ್ಸ್ ಮಾಡುತ್ತೆ, ಮತ್ತೆ AI ಗೆ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ. ಯಾಕಂದ್ರೆ ಅದರಲ್ಲಿ ನಮ್ಮಕ್ಕೆ ತಕ್ಕಂತೆ ಅದು ರೆಸ್ಪಾಂಡ್ ಮಾಡುತ್ತೆ. ಮಾನವನ ಬುದ್ಧಿಗೆ ಸಮನಾಗಿ ಯೋಚಿಸುವಂತಹ ಯಂತ್ರವನ್ನ ಸೃಷ್ಟಿ ಮಾಡ್ಬೋದು ಇದರಿಂದ. ಸೊ ರಾಕೆಟ್ ಸೈನ್ಸ್ ಅಲ್ಲಿ ಇದರಿಂದ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನು ವಾಪಸ್ ನಾವು ಚಂದ್ರನ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ರಾಕೆಟ್ಗಳನ್ನ ಯಾಕೆ ಡೆವಲಪ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಅಂತ ನೋಡ್ತಾ ಹೋದ್ರೆ, ಭೂಮಿಯಿಂದ ಚಂದ್ರ ನಾನು ಆಗ್ಲೇ ಹೇಳಿದಾಗೆ ಹತ್ತತ್ರ 4 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಈಗ ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ನೀವು ಯಾವ್ದಾದ್ರೂ ರೀತಿಯ ವಾಹನ ಬಳಸಬೇಕು. ನೀವು ನಡ್ಕೊಂಡೇ ಹೋಗ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಾವು ಭೂಮಿ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಈಗ ನಾವು ಕಲ್ಲೆಸಿತೀವಿ, ವಾಪಸ್ ಬರುತ್ತೆ. ಇನ್ನು ನಾವು ವಾಪಸ್ ಬರದೇ ಇರೋ ಥರ ಒಂದು ಏನಾದರೂ ಮಾಡಬೇಕು, ವೆಹಿಕಲ್ ಬಳಸಬೇಕು ಅಂದರೆ ಅದು ಮಿನಿಮಮ್ ಸ್ಪೀಡ್ ಅಂತ ಇರುತ್ತೆ. ಈಗ ನಾವು ನಮ್ಮ ಸ್ಯಾಟಲೈಟ್ಗಳು ಅಂದರೆ ಕಕ್ಷೆಗೆ ಸೇರಿಸುವಂಥ ಉಪಕರಣಗಳು ಯಾವ ಸ್ಪೀಡಲ್ಲಿ ಇರಬೇಕು, ಹೇಗಿರಬೇಕು, ಇದನ್ನೆಲ್ಲನೂ ನಾವು ಪ್ರಿನ್ಸಿಪಲ್ಸ್ ಆಫ್ ಫಿಸಿಕ್ಸ್ ಇಂದ ಡಿರೈವ್ ಮಾಡ್ತೀವಿ. ಎಸ್ಪೆಷಲಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇರ್ಬೋದು ಅಥವಾ ಆರ್ಬಿಟಲ್ ಮೆಕ್ಯಾನಿಕ್ಸ್ ಇರ್ಬೋದು. ಇನ್ನು ಭೂಮಿನ ದಾಟಿ ಹೋಗಬೇಕು, ಯಾಕೆಂದ್ರೆ ನಾವು ಆಗ್ಲೇ ಮೇಡಮ್ ಹೇಳ್ತಿದ್ದಾಗೆ ಬಹಳ ರೀತಿಯಾದಂತಹ ಸ್ಯಾಟಲೈಟ್ಸ್ ಇದೆ, ಅದು ಭೂಮಿ ಸುತ್ತ ಇರುತ್ತೆ. ಅದಕ್ಕೆ ಆರ್ಬಿಟಲ್ ವೆಲಾಸಿಟಿ ಇದ್ರೆ ಸಾಕು. ಆದರೆ ಚಂದ್ರನ ಕಡೆಗೆ ಹೋಗ್ಬೇಕಾದ್ರೆ ಈಗ ಎಸ್ಪೆಷಲಿ ಚಂದ್ರಯಾನ್ 2 ಇರ್ಬೋದು ಅಥವಾ 3 ಇರ್ಬೋದು, ಆರ್ಬಿಟರ್ ಮತ್ತೆ ಲ್ಯಾಂಡರ್ ಇದೆಲ್ಲ ಹೋಗ್ಬೇಕು, ಭೂಮಿಯಿಂದ ದಾಟಿನೇ ಹೋಗ್ಬೇಕು. ಇದಕ್ಕೆ ಬೇಕಾಗಿರುವಂಥದ್ದು ಎಸ್ಕೇಪ್ ವೆಲಾಸಿಟಿ. ಎಸ್ಕೇಪ್ ವೆಲಾಸಿಟಿ ಅಂದರೆ ಭೂಮಿಯಿಂದ ಸುತ್ತ ಹೋಗಿ ಆಮೇಲೆ ಒಂದು ಪಾಯಿಂಟಲ್ಲಿ ಭೂಮಿಯಿಂದ ದಾಟಿ ಚಂದ್ರನ ಕಡೆಗೆ ಹೋಗಿ ಚಂದ್ರನ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಟ್ಟು ಚಂದ್ರನಲ್ಲಿ ಇಳಿಸುವಂಥದ್ದು. ಇಂಥದಕ್ಕೆ ನಮಗೆ ಶಕ್ತಿಶಾಲಿ ಸಾಧನ ಅಂದರೆ ರಾಕೆಟ್ಗಳು ಬೇಕು. ಇದು ಯಾವ ಥರ ರಾಕೆಟ್, ಇದು ಸಿಂಗಲ್ ಸ್ಟೇಜ್ ರಾಕೆಟ್ ಅಥವಾ ಮಲ್ಟಿ ಸ್ಟೇಜ್ ರಾಕೆಟ್ ಅನ್ನೋದ್ರ ಬಗ್ಗೆ ಚರಣ್ ನೀವು ಒಂದು ಸ್ವಲ್ಪ ಹೇಳಿ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಮಲ್ಟಿ ಸ್ಟೇಜ್ ರಾಕೆಟ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ರಾಕೆಟ್ಸ್ ಉಡಾವಣೆ ಆದಮೇಲೆ ತಂತಾನೆ ಒಂದಷ್ಟು ಭಾಗಗಳು ಬಿಡಿಬಿಡಿಯಾಗಿ
ನಂತರ ದ ಕೋರ್ ಪಾರ್ಟ್ ವಾಟ್ ವಿ ಆರ್ ಗೆಟಿಂಗ್ ಅದು ಮಾತ್ರ ಹೋಗಿ ನಮ್ಮ ಒಂದು ಗೋಲ್ ಏನಿರುತ್ತೆ ಅಲ್ಲಿ ತಲುಪುತ್ತಲ್ಲ, ಸೊ ಆ ಒಂದು ತಲುಪಿಸೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಮಲ್ಟಿ ಸ್ಟೇಜ್ ರಾಕೆಟ್ಸ್. ಬಟ್ ಸಿಂಗಲ್ ಸ್ಟೇಜ್ ರಾಕೆಟ್ಸ್ ಏನು ಅಂತ ಹೇಳಿದ್ರೆ ಯಾವುದೇ ಭಾಗಗಳು ವಿಭಾಗಗೊಳ್ಳದೆ ಡೈರೆಕ್ಟ್ ಏನ್ ಹೋಗುತ್ತೆ ಅದು ಸಿಂಗಲ್ ಸ್ಟೇಜ್ ರಾಕೆಟ್ಸ್ ಅಂತ ನಾವು ಕರಿತೀವಿ. ಆದ್ರೆ ಸಿಂಗಲ್ ಸ್ಟೇಜ್ ರಾಕೆಟ್ಸ್ ಗಳಲ್ಲಿ ತುಂಬಾ ದೂರ ನಾವು ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ. ಬಟ್ ಮಲ್ಟಿ ಸ್ಟೇಜ್ ರಾಕೆಟ್ಸ್ ಅಲ್ಲಿ ಅವ್ರು ಹೇಳ್ದಾಗೆ ತುಂಬಾ ದೂರ ಅಂತಂದ್ರೆ ಚಂದ್ರಯಾನ ಆಗಿರ್ಬೋದು, ಮಂಗಳಯಾನ ಆಗಿರ್ಬೋದು, ಈ ತರದ್ರಲ್ಲೆಲ್ಲ ತುಂಬಾ ದೂರದ ತನಕ ನಾವು ನಮ್ಮ ಒಂದು ಸ್ಪೇಸ್ ಆರ್ಬಿಟ್ಸ್ ಗಳನ್ನ ತಲುಪುವಂತಹ ಒಂದು ಸಾಧನೆಗಳನ್ನ ಮಾಡಬಹುದು. ಮಲ್ಟಿ ಸ್ಟೇಜ್ ರಾಕೆಟ್ಸ್ ಅಲ್ಲಿ ಹೆವಿ ತೂಕ ಅಂದ್ರೆ ಟನ್ಸ್ ಗಟ್ಲೆ ಇರುತ್ತೆ ಯೂಶುವಲಿ ರಾಕೆಟ್ಸ್ ಅಂತ ಹೇಳಿದ್ರೆ, ಹೌದಲ್ವಾ? ಆದ್ರೆ ಸಿಂಗಲ್ ಸ್ಟೇಜ್ ರಾಕೆಟ್ಸ್ ಗಳಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಬಹಳಷ್ಟು ಭಾರವಾಗಿರುವಂತಹ ವಸ್ತುಗಳನ್ನ ಸಾಗಿಸೋದಕ್ಕೆ ಕಷ್ಟ ಆಗುತ್ತೆ. ಮಲ್ಟಿ ಸ್ಟೇಜ್ ರಾಕೆಟ್ಸ್ ಗಳಲ್ಲಿ ಭಾರವಾಗಿರುವಂತಹ ವಸ್ತು ಜೊತೆಗೆ ನಮಗೆ ಬೇಕಾದಷ್ಟು ದೂರಗಳನ್ನು ನಾವು ಕೂಡ ಟ್ರಾವೆಲ್ ಮಾಡಬಹುದು. ಓಕೆ, ಚಂದ್ರನ ಅಧ್ಯಯನ ಇನ್ನೂ ಒಂದು ರೀತಿ ಯಾಕೆ ಮುಖ್ಯ ಆಗತ್ತೆ ಅನ್ನೋದಾದರೆ, ಬೇರೆ ಬೇರೆ ಗ್ರಹಗಳು ಮತ್ತು ಉಪಗ್ರಹಗಳು ತುಂಬ ದೂರದಲ್ಲಿದೆ. ಮೊದಲನೆಯದಾಗಿ ನಾವು ಎಲ್ಲಿಗಾದರೂ ಹೋಗಬೇಕು ಅಥವಾ ಏನಾದರೂ ನಾವು ಡೆವಲಪ್ ಮಾಡಿರುವಂಥ ಟೆಕ್ನಾಲಜಿನ ಟೆಸ್ಟ್ ಮಾಡಬೇಕು ಅನ್ನೋದಾದರೆ ಫಸ್ಟ್ ನಾವು ನಮ್ಮ ನೈಬರಿಂಗ್ ಅಲ್ಲಿರುವಂಥ ಅಂದರೆ ಪಕ್ಕದಲ್ಲೇ ಇರುವಂಥ ಚಂದ್ರನಿಗೆ ಹೋಗಿ ಅದನ್ನು ಟೆಸ್ಟ್ ಮಾಡಿ ಟೆಕ್ನಾಲಜಿ ಎಸ್ಟಾಬ್ಲಿಷ್ ಮಾಡಿ ತದನಂತರ ಮುಂದಕ್ಕೆ ಹೋಗಬೇಕಾಗತ್ತೆ. ಈ ರೀತಿಯಾದಂಥ ಕುತೂಹಲ ಸಾವಿರಾರು ವರ್ಷದಿಂದ ಇದೆ. ಆದರೆ ಇದಕ್ಕೆ ಬಹಳಷ್ಟು ವೇಗ ದೊರಕಿದ್ದು 20ನೇ ಶತಮಾನದಲ್ಲಿ, ಯಾವಾಗ ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಯುದ್ಧಕ್ಕೆ ನಿಂತಿತ್ತು. ಯುದ್ಧ ಆದ ಮೇಲೆ ಕೋಲ್ಡ್ ವಾರ್ ಅಂತ ಏನು ಹೇಳ್ತೀವಿ, ಆಗ ಸ್ಪೇಸ್ ಟೆಕ್ನಾಲಜಿನ ಡೆವಲಪ್ಮೆಂಟ್ ಮಾಡೋಕ್ಕೆ ಶುರುವಾಯಿತು. ಸ್ಪುಟ್ನಿಕ್ ಮಿಷನ್ ಇರ್ಬೋದು ಅಥವಾ ನಾಸಾದ ಅಪೋಲೋ ಮಿಷನ್ಸ್ ಇರ್ಬೋದು. ಇದರಿಂದ ಚಂದ್ರನ ಹತ್ರ ಹೋಗೋದು ಮತ್ತು ಚಂದ್ರನ ಮೇಲೆ ಮನುಷ್ಯರನ್ನ ಇಳಿಸುವಲ್ಲಿ ಕೂಡ ಅಮೆರಿಕ ಸಫಲ ಆಯಿತು. ಇದಾದ ನಂತರ ಇದರಿಂದ ನಮ್ಮ ಭಾರತ ದೇಶ ಕೂಡ ಬಹಳಷ್ಟು ಇನ್ಸ್ಪಿರೇಷನ್ ತಗೊಂಡು ನಮ್ಮದೇ ಸಂಸ್ಥೆ ಮೂಲಕ ನಾವು ಆಕಾಶಕಾಯಗಳನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ಚಂದ್ರನನ್ನು ಕೂಡ ವಿಶೇಷವಾಗಿ ಅಧ್ಯಯನ ಮಾಡುವಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡ್ವಿ. ಈ ರೀತಿಯಾಗಿ 3 ಚಂದ್ರನಿಗೆ ಮೀಸಲಿಟ್ಟ ಮಿಷನ್ಗಳು ನಡೆದಿದೆ. ಅದರಲ್ಲಿ ಮೊದಲನೇದು ಮತ್ತು ಎರಡನೇದ್ರ ಬಗ್ಗೆ ಮೇಡಮ್ ನೀವು ಹೇಳೋದಾದ್ರೆ. ಖಂಡಿತ ಅಮೋಘ್. ನೋಡಿ, ಮೊದಲನೇದಾಗಿ ಚಂದ್ರಯಾನ 1 ಇದು ಚಂದ್ರಯಾನ ಕಾರ್ಯಕ್ರಮದ ಅಡಿಯಲ್ಲಿ ಮೊದಲ ಭಾರತೀಯ ಚಂದ್ರ ತನಿಖೆಯಾಗಿದೆ. ಇದನ್ನು ಭಾರತದ ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಚಂದ್ರಯಾನ 1ರ ಯೋಜನೆಯನ್ನು ಘೋಷಿಸಿದ್ದರು. ಈ ಚಂದ್ರಯಾನ 1 ಅನ್ನೋದು 22 ಅಕ್ಟೋಬರ್ 2008ರಂದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯು ಉಡಾವಣೆ ಮಾಡಿತು ಮತ್ತು ಆಗಸ್ಟ್ 2009ರವರೆಗೂ ಇದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿತು. ಇದರಲ್ಲಿ ಭೂಪ್ರದೇಶದ ಮ್ಯಾಪಿಂಗ್ ಕ್ಯಾಮ್ರಾ, 70,000ಕ್ಕೂ ಹೆಚ್ಚು 3D 3 ಆಯಾಮ ಅಂತ ನಾವೇನ್ ಹೇಳ್ತೀವಿ, ಈ ಚಿತ್ರಗಳನ್ನ ಇದು ನಿರ್ಮಿಸಿದೆ. ಭಾರತದ ವಿಜ್ಞಾನಿಗಳು ಚಂದ್ರಯಾನ 1 ಮಿಷನ್ ಕಾರ್ಯಕ್ಷಮತೆ ಮತ್ತು ಬಾಹ್ಯಾಕಾಶ ನೌಕೆ ಕಳುಹಿಸಿದ ಉತ್ತಮ ಗುಣಮಟ್ಟದ ದತ್ತಾಂಶದ ಬಗ್ಗೆ ಕೂಡ ತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ ಎಂದು ಇಸ್ರೋ ಹೇಳಿದೆ. ಹಾಗಾಗಿ ಚಂದ್ರಯಾನ 1 ಬಹುತೇಕ ಯಶಸ್ವಿಯಾದ ಒಂದು ಬಾಹ್ಯಾಕಾಶ ಯಾನ ಎಂದು ಪರಿಗಣಿಸಬಹುದಾಗಿದೆ. ಇನ್ನು ಅದರ ಮುಂದುವರೆದ ಭಾಗ ಅಂದ್ರೆ ಚಂದ್ರಯಾನ 2. ಈ ಚಂದ್ರಯಾನ 2 ಬಾಹ್ಯಾಕಾಶ ನೌಕೆನ ಆಂಧ್ರಪ್ರದೇಶದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿರುವಂತಹ ಉಡಾವಣಾ ಕೇಂದ್ರದಿಂದ 22 ಜುಲೈ 2019ರಂದು LV-M3 M1 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಯಿತು. ಹಾಗೂ ಇದು 7 ಸೆಪ್ಟೆಂಬರ್ 2019ರವರೆಗೂ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿತು. ಇದು ಚಂದ್ರನ ಮೇಲೆ ಸೋಡಿಯಂ ಅಂಶವನ್ನ ಪತ್ತೆ ಮಾಡಿದಂತಹ ಒಂದು ಯಶಸ್ವಿ ಯಾನ ಅಂತ ಹೇಳ್ಬೋದು. ಚಂದ್ರಯಾನ 2 ಹೈಡ್ರಾಕ್ಸಿಲ್ ಹಾಗೂ ನೀರಿನ ಅಣುಗಳನ್ನ ಪತ್ತೆ ಮಾಡಲಾಯಿತು ಈ ಯಾನದ ಮುಖಾಂತರ. ಚಂದ್ರನ ವಾತಾವರಣದಲ್ಲಿ ಅನಿಲದ ವಿತರಣೆ, ಇದರ ಬಗ್ಗೆ ಕೂಡ ಒಂದು ವಿಶ್ಲೇಷಣೆ ನಮಗೆ ಸಿಕ್ತು. ಅಪರೂಪದ ಅಂಶಗಳ ಉಪಸ್ಥಿತಿ ಚಂದ್ರನ ಮೇಲೆ ಇರುವಂತಹದನ್ನ ಕೂಡ ವಿಜ್ಞಾನಿಗಳು ಪತ್ತೆ ಮಾಡಿದ್ರು. ಹೀಗಾಗಿ ಚಂದ್ರಯಾನ 2 ಸಹ ಮೊದಲನೇ ಒಂದು ಯಾನದ ರೀತಿನೇ ಯಶಸ್ವಿಯಾಗಿ ನಮ್ಮ ಒಂದು ಭಾರತಕ್ಕೆ ಹೆಸರು ತಂದುಕೊಟ್ಟ ಅಂತ ಒಂದು ಆಕಾಶಯಾನ ಅಂತ ನಾನು ಹೇಳ್ಬೋದು. ಇನ್ನು ನಾವು ಕಕ್ಷೆ ಬಗ್ಗೆ ಮಾತಾಡ್ತಿದ್ವಿ. ಕಕ್ಷೆಯಲ್ಲಿ ಯಾವುದೇ ಸಾಧನ ಅಥವಾ ಉಪಕರಣ ಇಡಬೇಕಾದ್ರೆ ಅದು ಹೇಗೆ ತಿರುಗುತ್ತೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತಹ ಪ್ರಶ್ನೆ. ನಾವು ಕಲ್ಲನ್ನು ಮೇಲೆ ಕೆಸಿದ್ರೆ ಯಾವ ಕಾರಣಕ್ಕೆ ಅದು ಕೆಳಗೆ ಬರುತ್ತೋ ಅದೇ ಕಾರಣನೇ ಕೂಡ ಯಾವುದಾದ್ರೂ ಒಂದು ಉಪಗ್ರಹ ಒಂದು ಗ್ರಹದ ಸುತ್ತ ಅಥವಾ ನಮ್ಮ ಚಂದ್ರನ ಸುತ್ತ ತಿರುಗೋಕೆ ಕಾರಣ ಅಂತ ಹೇಳ್ಬೋದು. ಏನು ಅಂದರೆ ಗುರುತ್ವಾಕರ್ಷಣ ಶಕ್ತಿ ಮೊದಲನೇದು. ಇನ್ನೊಂದು ನಾವು ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ತೀವಿ. ಇವೆರಡೂ ಕೂಡ ನೀವು ಕಕ್ಷೆಯಲ್ಲಿ ಇದ್ದಾಗ ಒಂದಕ್ಕೊಂದು ಬ್ಯಾಲೆನ್ಸ್ ಆಗಿ
ನಾವು ಇಡುವಂಥ ಅಥವಾ ನಾವು ಅಲ್ಲಿಗೆ ಸೇರಿಸಬೇಕಾದಂಥ ಉಪಗ್ರಹ ಹೋದ್ಮೇಲೆ ಅದಕ್ಕೆ ಇನ್ನೇನು ಎಕ್ಸ್ಟ್ರಾ ಪುಷ್ ಬೇಕಾಗಲ್ಲ. ನಾವು ಇಲ್ಲಿಂದ ಕಕ್ಷೆಗೆ ತಲುಪಿಸೋ ಮಾತ್ರ ಏನು ಫ್ಯೂಯಲ್ ಖರ್ಚು ಮಾಡಬೇಕು ಅಷ್ಟು ಮಾತ್ರ. ಅದಾದ ನಂತರ ಅದು ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಡ್ಯೂ ಟು ಏನು ಗ್ರಾವಿಟೇಷನಲ್ ಫೋರ್ಸ್ ಫೀಲ್ಡ್ ಏನಿದೆ ಅದರಲ್ಲಿ ಅದು ತಿರುಗ್ತಾ ಹೋಗುತ್ತೆ. ಇನ್ನು ತಲುಪಿಸೋಕೆ ಬೇಕಾಗುವಂಥದ್ದಕ್ಕೆ ಈಗಾಗಲೇ ಹಲವಾರು ದೇಶಗಳು ಬಹಳಷ್ಟು ಶಕ್ತಿಶಾಲಿ ರಾಕೆಟ್ಗಳನ್ನು ಡೆವಲಪ್ ಮಾಡಿದೆ, ಇನ್ಕ್ಲೂಡಿಂಗ್ ಅಮೆರಿಕ ಅಪೋಲೋ ಮಿಷನ್ ಮೂಲಕ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಜ್ ಆಲ್ಡ್ರಿನ್ ಇಳಿಸಿದ್ದಿರ್ಬೋದು, ಮತ್ತು ಅವರು ಅಲ್ಲಿಂದ ಚಂದ್ರನ ಸ್ಯಾಂಪಲ್ಸ್ನ ತಂದಿದ್ದಿರ್ಬೋದು. ಈ ನಿಟ್ಟಿನಲ್ಲಿ ನಮಗೂ ಕೂಡ ಒಂದು ಶಕ್ತಿಶಾಲಿಯಾದಂಥ ರಾಕೆಟ್ನ ಅವಶ್ಯಕತೆ ಇದೆ. ಇದ್ರ ಬಗ್ಗೆ ಚರಣ್ ಹೇಳೋದಾದ್ರೆ. ಖಂಡಿತವಾಗ್ಲೂ ಅಮೋಘ್, ಕಾವ್ಯಶ್ರೀ ಅವರು ಹೇಳ್ದಾಗೇನೆ ಚಂದ್ರಯಾನ್ 2 ನಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿದಂತಹ LVM-3 ರಾಕೆಟ್ ಬಗ್ಗೆ ಮಾತಾಡೋದಾದ್ರೆ ಅದರ ಹೈಟ್ ಬಂದು 43.5 ಮೀಟರ್ ಮತ್ತೆ ಅದರ ವೆಹಿಕಲ್ ಡಯಾಮೀಟರ್ ಅಂತ ಏನು ಕರಿತೀವಿ ಅದು 4 ಮೀಟರ್ ಇರುತ್ತೆ. ಇನ್ನು ಪೇಲೋಡ್ ಫೇರಿಂಗ್ 5 ಮೀಟರ್ ಆದರೆ ನಂಬರ್ ಆಫ್ ಸ್ಟೇಜಸ್ ಇಸ್ 3. ನಂಬರ್ ಆಫ್ ಸ್ಟೇಜಸ್ ಇಸ್ ನಥಿಂಗ್ ಬಟ್ ಏನು ಹೇಳ್ಬೋದು ನಂಬರ್ ಆಫ್ ಸ್ಟೇಜಸ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಮಲ್ಟಿ ಸ್ಟೇಜ್ ರಾಕೆಟ್ಸಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, 3 ಸ್ಟೇಜ್, 4 ಸ್ಟೇಜ್ ಅಂತ ಒಂದಷ್ಟು ಸ್ಟೇಜ್ಗಳು ಇರುತ್ತೆ. ಅದರಲ್ಲಿ ಇದು 3 ಸ್ಟೇಜ್ ಆಫ್ ರಾಕೆಟ್ ಸಿಸ್ಟಮ್ಗೆ ಸೇರುತ್ತೆ. ಇನ್ನು LVM-3 ಅನ್ನೋದು ಒಂದು ಅತ್ಯಂತ ಬಹುಮುಖ್ಯ ಪಾತ್ರವನ್ನು ವಹಿಸಿದಂತಹ ರಾಕೆಟ್ ಆಗಿರುತ್ತೆ. ಇದು ಒಟ್ಟು ಸರಾಸರಿ 640 ಟನ್ ಅಷ್ಟು ವೆಯ್ಟನ್ನು ಇದು ಲಿಫ್ಟ್ ಮಾಡಿರುತ್ತೆ. ಸೊ LVM-3 ಒಂದು ಹೊಸ ಹೆವಿ ಲಿಫ್ಟ್ ಲಾಂಚ್ ವೆಹಿಕಲ್ ಇಸ್ರೋದಿಂದ ಅಚೀವ್ ಮಾಡಿದಂತಹ ಬಹುಮುಖ್ಯ ರಾಕೆಟ್ ಆಗಿರುತ್ತೆ. ಇದು ಪ್ರಪಂಚದಲ್ಲೇನೆ ಪ್ರಪ್ರಥಮವಾಗಿ 4000 kg ಅಂದ್ರೆ 4 ಟನ್ಸ್ ಏನ್ ಹೇಳ್ತೀವಿ ಅಷ್ಟು ವೆಯ್ಟ್ ನ ಇದು ಹೊಂದಿರುತ್ತೆ. ಜೊತೆಗೆ ಇದರಲ್ಲಿ ಬಳಸಿದಂತಹ ಪ್ರೊಪಲೆಂಟ್ಸ್ ಅಂತ ಹೇಳಿದ್ರೆ ಫ್ಯೂಯಲ್ಸ್ ಏನ್ ಯೂಸ್ ಮಾಡ್ತೀವಿ ಅದನ್ನೇ ಪ್ರೊಪಲೆಂಟ್ಸ್ ಅಂತ ಹೇಳ್ತೀವಿ. ಸೊ 2 ಸಾಲಿಡ್ ಪ್ರೊಪಲೆಂಟ್ಸ್ ಗಳನ್ನ ಇದರಲ್ಲಿ ಯೂಸ್ ಮಾಡಿರ್ತೀವಿ LVM-3 ಅಲ್ಲಿ. S200 ಸ್ಟ್ರಾಪ್ ಒನ್ಸ್ ಮತ್ತೆ L110 ಲಿಕ್ವಿಡ್ ಸ್ಟೇಜ್ ಅಂತ. ಸೊ ಈ ಒಂದು ಪ್ರೊಪಲೆಂಟ್ಸ್ ಗಳನ್ನ ಬಳಸ್ಕೊಂಡು ನಾವು ಎನ್ಕ್ಯಾಪ್ಸುಲೇಟೆಡ್ ಅಸೆಂಬ್ಲಿ ಅಂತ ಏನ್ ಕರಿತೀವಿ ಆ ಒಂದು ಅಸೆಂಬ್ಲಿಯಿಂದ ಈ LVM-3 ನ ಉಡಾವಣೆ ಮಾಡಿರ್ತಾರೆ. ಜೊತೆಗೆ ಇದು ನಾನು ಆಗ್ಲೇ ಹೇಳಿದಾಗೆ 640 ಟನ್ಗಳನ್ನ ಎತ್ತಿರುತ್ತೆ. 43.5 ಮೀಟರ್ ಉದ್ದ ಇರುವಂತಹ 3 ಸ್ಟೇಜ್ ಲಾಂಚ್ ವೆಹಿಕಲ್ ಆಗಿರುವಂತಹ ಈ ರಾಕೆಟ್ ಇಸ್ರೋಗೆ ಫುಲ್ ಸೆಲ್ಫ್ ರಿಲಯನ್ಸ್ ಲಾಂಚಿಂಗ್ ಹೆವಿಯರ್ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅನ್ನುವಂತಹ ಒಂದು ನಾಮಕರಣವನ್ನು ಕೂಡ ಇದು ಪಡ್ಕೊಳ್ಳುತ್ತೆ. ಸೊ ವೇ ಅಪ್ ಟು 4000 kg ಇರುವಂತಹ ಪ್ರಪ್ರಥಮ ರಾಕೆಟ್ ಇದಾಗಿತ್ತು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಖಂಡಿತ. ಇನ್ನು ನಾವು ಭೂಮಿಯಿಂದ ರಾಕೆಟ್ ಮೇಲ್ ಹೋಗ್ಬೇಕಾದ್ರೆ ನಮಗೆ ಗೊತ್ತಿರೋ ಹಾಗೆ ಅನಿಲಗಳ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಾವು ಟ್ರೋಪೋಸ್ಫಿಯರ್ ಅಂತ ಏನ್ ಹೇಳ್ತೀವಿ 15 ಕಿಲೋಮೀಟರ್ ವರೆಗಿನ ಎತ್ತರ ಇಲ್ಲಿ ನಮಗೆ ವಿಮಾನಗಳು ಓಡಾಡುತ್ತವೆ. ಆದ್ರೆ ನಾವು ರಾಕೆಟ್ಗಳನ್ನ ತಲುಪಿಸ್ಬೇಕಿರೋದು ವಾತಾವರಣದ ಇನ್ನೂ ಮೇಲಿನ ಪದರಗಳಿಗೆ. ಸಾಮಾನ್ಯವಾಗಿ ಜನರಿಗೆ ಆಕಾಶಕ್ಕೂ ಮತ್ತು ಬಾಹ್ಯಾಕಾಶಕ್ಕೂ ಒಂದು ಕನ್ಫ್ಯೂಷನ್ ಇರುತ್ತೆ. ಆಕಾಶ ಎಲ್ಲಿಂದ ಶುರುವಾಗುತ್ತೆ ಮತ್ತೆ ಬಾಹ್ಯಾಕಾಶ ಎಲ್ಲಿಂದ ಶುರುವಾಗುತ್ತೆ ಅಂತ. ಇದಕ್ಕೆ ಸುಲಭವಾಗಿ ಮತ್ತೆ ಸರಳವಾಗಿ ಉತ್ತರ ಕೊಡಬೇಕು ಅಂದ್ರೆ ಭೂಮಿಯ ಸರ್ಫೇಸ್ ಇಂದ 100 ಕಿಲೋಮೀಟರ್ ಎತ್ತರ, ಅದ್ರ ಮೇಲಿರುವಂತಹದ್ದೆಲ್ಲ ನಾವು ಬಾಹ್ಯಾಕಾಶ ಅಂತ ಕರಿತೀವಿ. ಅದಕ್ಕೆ ನಾವು ಕಾರ್ಮನ್ ಲೈನ್ ಅಂತ ಕರಿತೀವಿ. ಅದನ್ನ ಕೂಡ ನಾವು ಕೆಲವು ಸರಿ ಔಟರ್ ಸ್ಪೇಸ್ ಅಂತ ಕೂಡ ಕರಿತೀವಿ. ಈ ಔಟರ್ ಸ್ಪೇಸ್ ಏನಕ್ಕೆ ಚಾಲೆಂಜ್ ಆಗ್ತಾ ಹೋಗುತ್ತೆ ಅಂದ್ರೆ, ನಾವು ಮನುಷ್ಯರನ್ನ ಕಳಿಸ್ಬೇಕಾದ್ರೆ ಇಲ್ಲಿ ನಮ್ಗೆ ಸಿಗುವಂಥ ಆಕ್ಸಿಜನ್ ಔಟರ್ ಸ್ಪೇಸಲ್ಲಿ ಸಿಗಲ್ಲ. ಯಾಕೆಂದ್ರೆ ಅನಿಲಗಳು ಕಡಿಮೆ ಆದಾಗೆ ಆಕ್ಸಿಜನ್ ಕೂಡ ಕಡಿಮೆ ಆಗುತ್ತೆ. ಇದೇ ರೀತಿಯಾಗಿ ನಾವು ಮಾನವ ಸಹಿತ, ಮಾನವರಹಿತ ಮತ್ತೆ ದೂರ ಸಂವೇದಿ ಉಪಗ್ರಹಗಳು ಯಾವುದನ್ನೇ ಕಳಿಸ್ಬೇಕಾದ್ರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದರ ಅರಿವನ್ನು ಇಟ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ನೀವು ಒಂದು ಭೂಮಿಯ ವಾತಾವರಣ ಪೂರ್ತಿಯಾಗಿ ಬಿಡ್ತಾ ಇದ್ದಂಗೆನೆ ನಿರ್ವಾತ ಸಿಗುತ್ತೆ, ಅಂದ್ರೆ ವ್ಯಾಕ್ಯೂಮ್. ಸೊ ನಾವು ವ್ಯಾಕ್ಯೂಮಲ್ಲಿ ಹೋದಾಗ ಅಲ್ಲಿರೋ ಕಂಡೀಷನ್ಸ್ ಬೇರೆ ಇರುತ್ತೆ. ಅಲ್ಲಿರೋ ಕಂಡೀಷನ್ಸ್ನ ನಾವು ಹಿಂದೆ ಸಿಮ್ಯುಲೇಷನ್ಸ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾಯಿತ್ತು. ಬಟ್ ಇವತ್ತು AI ಮತ್ತು ML ನಮ್ಮೊಂದಿಗಿದೆ. ಸೊ ನಾವು ಯಾವ ಗ್ರಹಕ್ಕೆ ಅಥವಾ ಯಾವ ಉಪಗ್ರಹಕ್ಕೆ ಹೋಗಬೇಕು, ಅಲ್ಲಿ ಕಂಡೀಷನ್ಸ್ ಏನಿದೆ ಅನ್ನೋದನ್ನು ಮೊದಲು ಪ್ರೈಮರಿ ಸ್ಟಡೀಸ್ ಮಾಡಿ ಅದನ್ನು ಇಲ್ಲಿ ಸಿಮ್ಯುಲೇಟ್ ಮಾಡಿ ಆಮೇಲೆ ನಾವು ಮಿಷನ್ಸ್ನ ಕಳಿಸ್ಬೋದು. ಇನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನೋ ಅದ್ರ ಬಗ್ಗೆ ಸ್ವಲ್ಪ ಇನ್ ಜನರಲ್ ಆಗಿ ನೀವು ಹೇಳೋದಾದರೆ. ಅಮೋಘ್ ಅವರೇ, ನಾನು ತಿಳ್ಕೊಂಡಿರೋ ಮಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ನೀವು ಏನು ಅಲ್ಲಿ
ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಅಂದ್ರೆ ಸ್ಪೇಸ್ ನಲ್ಲಿ ಗುಣಮಟ್ಟ ಅಥವಾ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ತಿಳ್ಕೊಳಕ್ಕೆ ಉಪಯೋಗಿಸ್ಕೊಳ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲೇ ಅದನ್ನ ಮಾಡುವಂತಹ ಕೆಪಾಸಿಟಿ ಮತ್ತೆ ಶಕ್ತಿ AI ಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಅಲ್ಲೇ ಇಂಪ್ಲಿಮೆಂಟ್ ಮಾಡಿ ಅದು ಇನ್ ಕೇಸ್ ಸಕ್ಸಸ್ ಆಗಿಲ್ಲ ಅನ್ನಕ್ಕಿಂತ ಇಲ್ಲೇ ಟ್ರೈ ಮಾಡಿ ಅದನ್ನ ಅಲ್ಲಿ ಆಗತ್ತಾ ಅಥವಾ ಅಲ್ಲಿ ಇದು ಇಷ್ಟೇ ಇದೆ ಅಂತಕ್ಕಂಥ ಒಂದು ಎಕ್ಸಾಕ್ಟ್ ಅಕ್ಯುರಸಿಯನ್ನ AI ಮತ್ತೆ ಮಿಷನ್ ಲರ್ನಿಂಗ್ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಸಾಮಾನ್ಯ AI ಮತ್ತೆ ML ಎರಡನ್ನು ಒಟ್ಟೊಟ್ಟಿಗೆ ಬಳಸ್ತೀವಿ. AI-ಗೂ ML-ಗೂ ಇರುವಂತ ಫಂಡಮೆಂಟಲ್ ವ್ಯತ್ಯಾಸ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ, ಅದು ನಾವು ಪ್ರೋಗ್ರಾಮಿಂಗ್ ಮೂಲಕ ವಿಲ್ ಟ್ರೈನ್ ಅಪ್. ಅದರಲ್ಲಿ ಮಿಷನ್ ಲರ್ನಿಂಗ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಅಂತ ಇದೆ. AI ಅಂಡ್ DS ಅನ್ನೋದು ಪೂರ್ತಿ ರಿಲೇಟೆಡ್ ಟು ಸಾಫ್ಟ್ವೇರ್. ಮಿಷನ್ ಹೇಗೆ ವರ್ಕ್ ಆಗುತ್ತೆ ಯೂಸಿಂಗ್ AI ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್. ಸೊ ನಾವು ಏನು ಪ್ರೋಗ್ರಾಮಿಂಗ್ ನ ಅಲ್ಲಿ ಅದಕ್ಕೆ ಅಲಾಟ್ ಮಾಡ್ತೀವಿ ಅಥವಾ ಅದಕ್ಕೆ ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದ್ರ ಬೇಸ್ ಮೇಲೆ ನಾನೇ ಮಿಷಿನ್ ಅನ್ನ ತಯಾರಿ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡುವಂತ ಒಂದು ಪ್ರೋಸೆಸ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಅಂತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಅಂದ್ರೆ ಅದು ನಾನು ಜಸ್ಟ್ ಪ್ರೋಗ್ರಾಮಿಂಗ್ ಕೊಟ್ಟು ಆ ಡೇಟಾದ ಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡುವಂಥದ್ದು AI ಅಂಡ್ DS. ಇನ್ನು ಚಂದ್ರನ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗೆ ಇನ್ನೊಂದಷ್ಟು ವಿಷಯಗಳನ್ನ ನೋಡ್ತಾ ಹೋದ್ರೆ, ಚಂದ್ರನ ಭ್ರಮಣಾವಧಿ ಮತ್ತೆ ಪರಿಭ್ರಮಣಾವಧಿ ಅಂದ್ರೆ ತನ್ನ ಸುತ್ತ ಸುತ್ತೋದು ಮತ್ತೆ ಭೂಮಿ ಸುತ್ತ ಸುತ್ತೋದೇನಿದೆ ಇದೆರಡು ಒಂದೇ ಇದೆ. ಇದು ಬಹಳ ಸ್ಪೆಷಲ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಟೈಡಲ್ ಲಾಕ್ ಅಥವಾ ಉಬ್ಬರ ಬಂಧ ಅಂತ ಹೇಳ್ತೀವಿ. ಈ ಕಾರಣದಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಚಂದ್ರನ ಯಾವ ಫೇಸ್ ನಾವು ನೋಡ್ತೀವಿ ಅಂದ್ರೆ ಯಾವ ಭಾಗ ನಾವು ನೋಡ್ತಿದೀವೋ ಅದು ನಮ್ಗೆ ಯಾವಾಗ್ಲೂ ಅದೇ ಇರತ್ತೆ. ಅಂದ್ರೆ ಹಿಂಭಾಗ ಅಥವಾ ನಾವು ವಿಮುಖ ಗೋಳಾರ್ಧ ಫಾರ್ ಸೈಡ್ ಅಂತ ಏನ್ ಹೇಳ್ತೀವಿ ಅದು ನಮಗ್ ಯಾವಾಗ್ಲೂ ಕಾಣೋದಿಲ್ಲ. ಏನಕ್ಕೆ ಕಾಣೋದಿಲ್ಲ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಅದು ಟೈಡಲ್ ಲಾಕ್ ಅನ್ನೋದು. ಅಂದ್ರೆ ಭೂಮಿ ಸುತ್ತ ಚಂದ್ರ ಸುತ್ತೋಗೆ ತಗೊಳ್ಳುವಂತ ಸಮಯ ಮತ್ತೆ ತನ್ನ ಸುತ್ತ ತಿರುಗೋಕೆ ತಗೊಳ್ಳೋ ಸಮಯ ಎರಡು ಒಂದೇ ಆಗಿದೆ. ಇನ್ನು ಈ ಚಂದ್ರ ಕಕ್ಷೆ ಭೂಮಿ ಸುತ್ತ ಇರುವಂತ ಕಕ್ಷೆಯಲ್ಲಿ ಪ್ರತಿ ವರ್ಷ ಸುಮಾರು 3.8 ಸೆಂಟಿಮೀಟರ್ ಅಷ್ಟು ದೂರ ಹೋಗ್ತಾ ಇದೆ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ನಾನಾಗ್ಲೇ ಹೇಳಿದೆ, ಗುರುತ್ವದ ಕಾರಣದಿಂದಾಗಿ ಭೂಮಿ ಚಂದ್ರನ ಮೇಲೆ ಒಂದು ಫೋರ್ಸ್ ಇರುತ್ತೆ ಮತ್ತೆ ಚಂದ್ರನದು ಭೂಮಿ ಮೇಲೆ ಇರುತ್ತೆ. ಹೀಗಾಗಿ ಚಂದ್ರ ಕಕ್ಷೆಯಿಂದ ದೂರ ಹೋಗ್ತಿರೋ ಜೊತೆಗೆ ನಮ್ಮ ಭೂಮಿಲಿ ಏನಾಗ್ತಾ ಇದೆ, ತಿರುಗುವಂತಹ ಸ್ಪೀಡ್ ನಿಧಾನ ಆಗ್ತಾ ಹೋಗುತ್ತೆ. ಅಂದ್ರೆ ಇನ್ನು 100 ವರ್ಷಗಳಲ್ಲಿ ಈಗ ನಾವು ದಿನಕ್ಕೆ 24 ಗಂಟೆ ಏನ್ ಹೇಳ್ತಿದೀವಿ ಇದಕ್ಕೆ ಇನ್ನು 2 ಮಿಲಿ ಸೆಕೆಂಡ್ ಸೇರಿಸ್ಕೋಬೇಕಾಗತ್ತೆ. ಇದು ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಹೇಳ್ತೀವಿ ಫಿಸಿಕ್ಸ್ ಅಲ್ಲಿ. ಆ ಕಾರಣದಿಂದ ಆಗತ್ತೆ. ಇನ್ನು ಚಂದ್ರನ ಕಡೆ ಹೋಗೋಕ್ ಮುಂಚೆ ನಮ್ಮ ದೇಶದಲ್ಲಿ ಮೊದಲಾಗಿ ರಾಕೆಟ್ ಗಳನ್ನ ವಿವಿಧ ರೀತಿಯಲ್ಲಿ ವಿವಿಧ ಸ್ಟೇಜಸ್ ಗಳಲ್ಲಿ ಡೆವಲಪ್ ಮಾಡ್ಕೊಂಡು ಬಂದಿದೀವಿ. ಒಂದೇ ದಿನ ಎಲ್ಲಾನು ಡೆವಲಪ್ ಮಾಡೋಕ್ ಸಾಧ್ಯ ಇಲ್ಲ. ಸೊ ಇದ್ರ ಬಗ್ಗೆ ಚರಣ್ ಹೇಳೋದಾದ್ರೆ. ಖಂಡಿತವಾಗ್ಲೂ ಅಮೋಘ್, ಇದ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಆಗಿ ರಾಕೆಟ್ಸ್ ನ ಯುದ್ಧಗಳಲ್ಲಿ ಬಳಸ್ತಾ ಇದ್ರು. ಚೈನಾದಲ್ಲಿ ಇದರ ಆರಿಜಿನ್ ಸಿಕ್ತು ಅಂತ ಹೇಳ್ತಾರೆ. ಚೈನಾದಲ್ಲಿ ಹುಟ್ಟಿದಂತಹ ಈ ರಾಕೆಟ್ಸ್ ಗಳ ಉಡಾವಣೆ ಆಗಿರ್ಬೋದು, ಈ ರಾಕೆಟ್ಸ್ ಗಳ ಬಳಕೆಗಳು ಏನಿದೆ ಇದು ವಿವಿಧ ರೀತಿಯಲ್ಲಿರುತ್ತೆ. ಸೊ ರಾಕೆಟ್ಸ್ ಅಲ್ಲಿ ನಮಗೆ ಗೊತ್ತು ತುಂಬಾ ಟೈಪ್ಸ್ ಇದೆ. ಅದರಲ್ಲಿ ನಮ್ಮ ಮೈಸೂರಿಯನ್ ರಾಕೆಟ್ಸ್ ಪ್ರಪ್ರಥಮವಾಗಿ ಸಕ್ಸಸ್ಫುಲ್ ಆಗಿ ಡೆವಲಪ್ ಮಾಡಿದಂಥ ಐರನ್ ಕೇಸ್ಟ್ ರಾಕೆಟ್ಸ್, ಅದು ಕೂಡ ನಮ್ಮ ಮೈಸೂರಿನ ಕಿಂಗ್ಡಮ್ ಇಂದನೇ ಆಗಿರೋದು. 18ನೇ ಶತಮಾನದಲ್ಲಿ ಹೈದರಾಲಿ ಸಮಯದಲ್ಲಿ ಫಸ್ಟ್ ಡೆವಲಪ್ಡ್ ಈ ಐರನ್ ಕೇಸ್ಡ್ ರಾಕೆಟ್ಸ್ ನಮ್ಮ ಮೈಸೂರಿಯನ್ ರಾಕೆಟ್ಸ್ ಆಗಿತ್ತು ಅಂತ ಹೇಳೋದಕ್ಕೆ ತುಂಬಾನೇ ಖುಷಿ ಪಡ್ತೀವಿ. ಇನ್ನು ರಾಕೆಟ್ಸ್ ಅನ್ನೋದು ಇಟಾಲಿಯನ್ ನೇಮ್ ಆಗಿರುತ್ತೆ, ವಿಚ್ ಮೀನ್ಸ್ ಅ ಲಿಟಲ್ ಸ್ಪಿಂಡಲ್ ಅಂತ ಕರಿತೀವಿ. ಇನ್ನು ನಮ್ಮ ಒಂದು ಇಸ್ರೋದಲ್ಲಿ ಇರುವಂತಹ ರಾಕೆಟ್ಸ್ಗಳನ್ನು ನೋಡೋದಕ್ಕೆ ಹೋದರೆ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ನಾವು ಏನು ಹೇಳ್ತೀವಿ ಅದು ನವೆಂಬರ್ 21ನೇ ತಾರೀಕು 1963ರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಮೇರಿಕನ್ ಸೌಂಡಿಂಗ್ ರಾಕೆಟ್ಸ್ ಏನಿರುತ್ತೆ ಅದನ್ನ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾದಲ್ಲಿ ಉಡಾವಣೆ ಮಾಡ್ತಾರೆ. ಅದರಿಂದ ನಮ್ಮ ರಾಕೆಟ್ಸ್ ಹಿಸ್ಟ್ರಿ ಶುರುವಾಗ್ತಾ ಹೋಗುತ್ತೆ. ಇನ್ನು ಹಿಸ್ಟಾರಿಕಲ್ ರೆಫರೆನ್ಸ್ಗಳನ್ನು ನೋಡೋದಾದ್ರೆ ವೆಪನ್ಸ್ ಆಗಿ ಯೂಸ್ ಮಾಡ್ತಾ ಇದ್ರು ಅಂತ ನಾನು ಏನ್ ಹೇಳ್ತಾ ಇದ್ದೆ, ಅಕ್ಬರ್ನ ಮುಘಲ್ ಎಂಪರರ್ ಅಕ್ಬರ್ ಸಮಯದಲ್ಲಿ 1556ರಿಂದ 605ರವರೆಗೆ ಈ ಸಮಯದಲ್ಲಿ ನಡೆದಂತಹ ಯುದ್ಧಗಳಲ್ಲಿ ರಾಕೆಟ್ಸ್ ಗಳನ್ನ ಬಳಸಿದ್ರು. ಇನ್ನು ಜೊತೆಗೆ ವೆಪನ್ಸ್ ಗಳಾಗಿ ಮಾಡಿದ್ರು. ಆಗಿನ ರಾಕೆಟ್ ಗಳ ರೇಂಜ್ ಏನಿತ್ತು ಅಂತ ಹೇಳೋದಾದ್ರೆ 2-3 ಕಿಲೋಮೀಟರ್ ಅಷ್ಟೇ ಇತ್ತು ಅಂತ ಹೇಳ್ತೀವಿ. ಆ ಟೈಮಲ್ಲಿ ಇದು ಒಂದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ವರ್ಲ್ಡ್ ಹಿಸ್ಟ್ರಿ ರೆಕಾರ್ಡ್ಸ್ ಗಳ ಪ್ರಕಾರ. ಇನ್ನು ಬ್ರಿಟಿಷ್ ಆರ್ಮಿಗೆ ವಿರುದ್ಧ ಟಿಪ್ಪು ಕೂಡ ಈ ಒಂದು ರಾಕೆಟ್ಸ್ ಗಳನ್ನ ಬಳಸಿದ್ದ ಅನ್ನೋದು ನಮ್ಮ ಮೈಸೂರಿಗರಿಗೆ ಹೆಮ್ಮೆಯನ್ನ ತಂದುಕೊಡುವಂತಹ ವಿಚಾರ.
ಇನ್ನು ನಮ್ಮ ಇಸ್ರೋದಲ್ಲಿ ಯಾವ್ಯಾವ ರಾಕೆಟ್ಸ್ಗಳಿದೆ ಅಂತ ನೋಡೋದಾದ್ರೆ SLV-3 ಆಗಿರ್ಬೋದು, ASLV, PSLV, GSLV ಹಾಗೆ ಇನ್ನೂ ಹಲವಾರು ರಾಕೆಟ್ಸ್ಗಳಿದ್ದಾವೆ. ಸದ್ಯದಲ್ಲಿ ಬಹಳಷ್ಟು ಜನಪ್ರಿಯತೆ ಮತ್ತು ವರ್ಕಿಂಗ್ ಕಂಡೀಷನ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ರಾಕೆಟ್ಸ್ಗಳು ಯಾವ್ಯಾವುದು ಅಂತ ಹೇಳೋದಾದ್ರೆ PSLV, GSLV ಮತ್ತೆ LVM-3 ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾ ಆಗ್ಲೇ ಹೇಳ್ತಾ ಇದ್ದೆ, ಚಂದ್ರನ ವಾತಾವರಣ ಬಹಳ ಒಂಥರ ವಿಶಿಷ್ಟ. ಯಾಕೆಂದ್ರೆ ವಾತಾವರಣವೇ ಅತಿ ವಿರಳ. ಏನು ಯಾಕೆಂತಂದ್ರೆ ಭೂ ವಾತಾವರಣದ 300 ಟ್ರಿಲಿಯನ್ ಭಾಗದಲ್ಲಿ ಒಂದಷ್ಟು ಮಾತ್ರ ಚಂದ್ರನ ಮೇಲೆ ವಾತಾವರಣ ಇದೆ. ಒಂದು ಹಗಲು ಚಂದ್ರನಲ್ಲಿ ಭೂಮಿ 14 ದಿನಗಳಿಗೆ ಸಮ. ಅಂದ್ರೆ ಆಲ್ಮೋಸ್ಟ್ 107 ಡಿಗ್ರಿ ಅಷ್ಟು ಮಟ್ಟಿಗೆ ಟೆಂಪರೇಚರ್ ಹೋಗುತ್ತೆ ಹಗಲು 14 ದಿನ. ಇನ್ನು ಚಂದ್ರನ ರಾತ್ರಿ ಏನಿದೆ ಇನ್ನು 14 ದಿನ ಅದು -153 ಡಿಗ್ರಿ ಹೊಟ್ಟೋಗುತ್ತೆ. ಈ ರೀತಿಯಾದಂಥ ವಿಶೇಷವಾದಂತಹ ವಾತಾವರಣ ಮತ್ತೆ ಭೂಮಿಯಲ್ಲಿ ನಾವು ಊಹೆನೂ ಮಾಡ್ಕೊಳಕ್ ಆಗದೆ ಇರುವಂಥ, ಸಾಮಾನ್ಯವಾಗಿ ಊಹೆ ಮಾಡ್ಕೊಳಕ್ಕೂ ಆಗದೆ ಇರುವಂಥ ಸನ್ನಿವೇಶದಲ್ಲಿ ನಾವು ಒಂದು ಲ್ಯಾಂಡರ್ ನಿಲ್ಲಿಸಿ ಅಲ್ಲಿ ಪ್ರಯೋಗಗಳನ್ನ ನಡೆಸಬೇಕಾಗತ್ತೆ. ಅದಕ್ಕೆ ನಾವು ರೀಸೆಂಟಾಗಿ ಸಕ್ಸಸ್ ಕೂಡ ಆಗಿದ್ವಿ. ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ನೋಡಿ, ನೀವು ಹೇಳ್ದಂಗೆ ಬೇಕಾದಷ್ಟು ಬಾಹ್ಯಾಕಾಶ ಅಧ್ಯಯನಗಳು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರೋವಂಥದ್ದು. ಇತ್ತೀಚೆಗೆ ನಮ್ಮ ಇಡೀ ದೇಶಕ್ಕೆ ಕೀರ್ತಿನ ತಂದುಕೊಟ್ಟಿರುವಂಥ ಚಂದ್ರಯಾನ 3, ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದ ಇಸ್ರೋ ಇವರ ಒಂದು ಯೋಜಿತ 3ನೇ ಚಂದ್ರನ ಪರಿಶೋಧನಾ ಕಾರ್ಯಾಚರಣೆ ಆಗಿದೆ. ಈ ಚಂದ್ರಯಾನ 3 14ನೇ ಜುಲೈ 2023 ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. ಚಂದ್ರಯಾನ 2ರಲ್ಲಿ ಆರ್ಬಿಟರ್ ನ ಬಳಸಿದ್ರು. ಇದರಲ್ಲಿ ಯಾವುದೇ ರೀತಿಯ ಆರ್ಬಿಟರ್ ನ ಬಳಸಿಲ್ಲ. ಅದನ್ನೇ ಒಂದು ಮುಂದುವರೆದ ಭಾಗ ಅಂತ ಭಾವಿಸಿ ಚಂದ್ರಯಾನ 3 ಭರ್ಜರಿ ಯಶಸ್ಸನ್ನು ಕಂಡಿದೆ. ರಾಕೆಟ್ ನ ಒಳಗೆ ವಿಕ್ರಮ್ ಹೆಸರಿನ ಲ್ಯಾಂಡರ್ ಹಾಗೂ ಪ್ರಗ್ಯಾನ್ ಎಂಬ ರೋವರ್ ಇತ್ತು. ಚಂದ್ರನ ನೆಲದ ಮೇಲೆ ಈ ಒಂದು ಲ್ಯಾಂಡರ್ ಇಳಿಯತ್ತೆ. ಆಗ ಇಡೀ ಭಾರತನೇ ಒಂದು ಹೆಮ್ಮೆ ಪಟ್ಟಂತ ಕ್ಷಣ. ಇಡೀ ಪ್ರಪಂಚ ಭಾರತದ ಕಡೆ ತಿರುಗಿ ನೋಡುವಂತಹ ಸನ್ನಿವೇಶ, ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀವಿ. ಚಂದ್ರನ ನೆಲದ ಮೇಲೆ ಈ ಲ್ಯಾಂಡರ್ ಇಳಿದಾಗ ನಂತರ ಅದರೊಳಗೆ ಇದ್ದ ರೋವರ್ ಕೂಡ ಚಂದ್ರನ ನೆಲದ ಮೇಲೆ ಓಡಾಡುತ್ತೆ. ಇದರಿಂದ ಭಾರತದ ಕೀರ್ತಿ ಪತಾಕೆ ಹಾರಾಡುತ್ತೆ. ಇದಿಷ್ಟೇ ಅಲ್ಲದೆ ಭಾರತದಲ್ಲಿ ನಮ್ಮ ಕೇಳುಗರ ಗಮನಕ್ಕೆ ಮತ್ತೆ ಅವರ ಒಂದು ಕುತೂಹಲಕ್ಕೆ ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವಾರು ಸಂಸ್ಥೆಗಳಿದೆ. ಬೆಂಗಳೂರಿನಲ್ಲಿರುವಂತಹ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇರ್ಬೋದು, IISc ಇರುವಂತಹ ಆಸ್ಟ್ರೋಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇದಲ್ಲದೆ IIST ತಿರುವನಂತಪುರಂ ಅಲ್ಲಿರೋದಿರ್ಬೋದು, ಅಯುಕಾ ಪುಣೆಲಿದೆ, ಇದಲ್ಲದೆ NCRA ಕೂಡ ಮಹಾರಾಷ್ಟ್ರದಲ್ಲಿದೆ, ಇದಲ್ಲದೆ ಏರಿಸ್ ಅನ್ನುವಂತಹ ಸಂಸ್ಥೆ ನೈನಿತಾಲಲ್ಲಿದೆ. ಇವೆಲ್ಲ ಕೂಡ ಬರೀ ಚಂದ್ರ ಅಷ್ಟೇ ಅಲ್ಲದೆ ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಬಹಳಷ್ಟು ಸಂಶೋಧನೆ ಮಾಡ್ತಿದೆ. ಜೊತೆಗೆ PRL ಅಂದ್ರೆ ಅಹಮದಾಬಾದಲ್ಲಿರೋ PRL ಕೂಡ ಬಹಳಷ್ಟು ಸಂಶೋಧನೆಗಳನ್ನ ನಡೆಸಿದೆ. ಇನ್ನು ಮೈಸೂರಿಗೆ ಒಂದು ಖುಷಿ ವಿಷಯ ಏನು ಅಂತಂದ್ರೆ, ಭಾರತೀಯ ಖಗೋಳ ಭೌತ ವಿಜ್ಞಾನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಮೈಸೂರಲ್ಲಿ ಪ್ಲಾನೆಟೇರಿಯಂ ಅಂದ್ರೆ ಒಂದು ವಿಶ್ವಮಟ್ಟದ ತಾರಾಲಯನ ನಿರ್ಮಿಸ್ತಾ ಇದೆ. ಈ ಹಿಂದೆನೂ ನೀವು ಕೇಳಿರಬಹುದು, LED 8K ರೆಸಲ್ಯೂಷನ್ ಇರುವಂತಹ ಭಾರತದ ಪ್ರಥಮ LED ತಾರಾಲಯ ಮೈಸೂರಿಗೆ ಬರ್ತಾ ಇದೆ. ಇಲ್ಲಿ ಭಾರತ ಅಂತರಿಕ್ಷ ಕ್ಷೇತ್ರದಲ್ಲಿ ಅಥವಾ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಮತ್ತೆ ಖಗೋಳ ವಿಜ್ಞಾನದ ಹಲವು ವಿಷಯಗಳನ್ನ ಮೈಸೂರಿನ ಜನರಿಗೆ ಮತ್ತು ಇಲ್ಲಿಯ ಜನರಿಗೆ ತಿಳಿಸ್ಕೊಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಇನ್ನು ಈ ಕಾರ್ಯಕ್ರಮವನ್ನ ಕೌಸಲ್ಯ ಅವರು ಬರೆದಿರುವಂತಹ ಚಂದ್ರಯಾನದ ಕುರಿತ ಕವಿತೆ ಮೂಲಕ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ವಿಕ್ರಮನ ಸಾಧನೆ ಜಗತ್ತಿನಲ್ಲಿ ಇತಿಹಾಸ ರಚನೆ, ದೇಶಕ್ಕೊಂದು ಹೆಮ್ಮೆ ವಂದಿಸುವೆವು ನಿಮಗೊಮ್ಮೆ. ಭಾರತ ವಿಶ್ವಗುರು ವಿಕ್ರಮನ ಕಾರ್ಯ ಶುರು, ಇಸ್ರೋ ವಿಜ್ಞಾನಿಗಳಿಗೆ ಸಲಾಂ, ನಿಮಗೆಲ್ಲ ನನ್ನ ಪ್ರಣಾಮ್. ಇದುವರೆಗೂ ರಾಷ್ಟ್ರೀಯ ಬಾಹ್ಯಾಕಾಶದ ದಿನದ ಸಂಬಂಧವಾಗಿ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಕುರಿತು ಒಂದು ಮಾತುಕತೆ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕಾವ್ಯಶ್ರೀ, ಚರಣ್, ಕೌಸಲ್ಯ ರಘುರಾಮ್ ಮತ್ತು ನಾನು ಅಮೋಘ ವರ್ಷ. ಧನ್ಯವಾದಗಳು. ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂದರೆ ನ್ಯಾಷನಲ್ ಸ್ಪೇಸ್ ಡೇ ಸಂಬಂಧವಾಗಿ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಕಾವ್ಯಶ್ರೀ ಆರ್ ರಾವ್, AR ಕೌಸಲ್ಯ ರಘುರಾಮ್ ಮತ್ತು ಚರಣ್ HN. ನಡೆಸಿಕೊಟ್ಟವರು ಅಮೋಘ ವರ್ಷ N. ಸಂಕಲನ ತೇಜಸ್ವಿನಿ ಗಿರೀಶ್. ಇದು ಇಂದಿನ ಯುವವಾಣಿ.